ಎಲ್ಲರಿಗೂ. ಒಮ್ಮೆ ನೈಮಿಷ್ಯಾರಣ್ಯ ಎಂಬ ಕ್ಷೇತ್ರದಲ್ಲಿ ಸೂತ ಪುರಾಣಿಕರು ಮತ್ತು ಶೌನಕರು ವಿರಾಜಮಾನರಾಗಿದ್ದರು. ಶೌನಕರು ಸೂತ ಪುರಾಣಿಕರಿಗೆ ನಮಸ್ಕಾರವನ್ನು ತಿಳಿಸಿ ಹೀಗೆ ಹೇಳಿದರು: ಸೂತ ಪುರಾಣಿಕರೇ, ನೀವು ಅಜ್ಞಾನಾಂಧಕಾರವನ್ನು ನಾಶ ಮಾಡುವಲ್ಲಿ ಕೋಟಿ ಸೂರ್ಯನಿಗೆ ಸಮಾನನಾಗಿದ್ದೀರಿ. ನೀವು ನಮಗೆ ಅಮೃತಕ್ಕೆ ಸಮಾನನಾದ ಸಾರಗರ್ಭಿತವಾದ ಕಥೆಗಳನ್ನು ಹೇಳಿರಿ. ಭಕ್ತಿ, ಜ್ಞಾನ, ವೈರಾಗ್ಯದಿಂದ ದೊರೆಯುವ ವಿವೇಕದ ವೃದ್ಧಿ ಹೇಗಾದೀತು? ಜನರು ಈ ಮಾಯಾಮೋಹದಿಂದ ಹೇಗೆ ಪಾರಾಗಬಲ್ಲರು? ಘೋರ ಕಲಿಕಾಲದಲ್ಲಿ ದೈವಿ ಶಕ್ತಿಯನ್ನು ಪ್ರಸನ್ನವಾಗಿಸುವ ಉಚಿತ ಮಾರ್ಗ ಯಾವುದು? ಮತ್ತು ಶ್ರೀಕೃಷ್ಣನನ್ನು ಪ್ರಸನ್ನವಾಗಿಸುವ ಬಗ್ಗೆ ನಮಗೆ ತಿಳಿಸಿಕೊಡಿ ಎಂದು ಶೌನಕರು ಕೇಳಿದರು. ಆಗ ಸೂತ ಪುರಾಣಿಕರು ಹೇಳಹೊರಟ ಕಥೆಗಳೇ ಭಾಗವತ ಮಹಾಪುರಾಣದ ಕಥೆಗಳು. ಹಾಗಾದರೆ ಈ ಸೂತ ಪುರಾಣಿಕರು ಯಾರು ಹಾಗೂ ಶೌನಕರು ಯಾರು? ತಿಳಿಯೋಣ ಮುಂದಿನ ಭಾಗದಲ್ಲಿ. ನಮಸ್ತೆ.